ರಾಜ್ಯಪಾಲರು ಇವತ್ತು ಭಾಷಣವನ್ನು ಮಾಡಿದ್ರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ. ಯಾಕಂದ್ರೆ ಇವತ್ತು ಬಜೆಟ್ನ ಅಧಿವೇಶನ ಆರಂಭವಾಗಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಯಾಕಂದ್ರೆ ರಾಜ್ಯಪಾಲರಿಂದ ಈ ಸರ್ಕಾರ ಸುಳ್ಳುಗಳನ್ನ ಹೇಳಿಸಿದೆ. ಇವರ ಸಾಧನೆ ಶೂನ್ಯ, ಕಾನೂನು ಸುವ್ಯವಸ್ಥೆ ಅಭಿವೃದ್ಧಿ ಎಲ್ಲವೂ ಕೂಡ ಶೂನ್ಯ ಆಗಿದೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರವೇ ಶೂನ್ಯ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗವರ್ನರ್ ಕೈಲಿ ಸುಳ್ಳುಗಳನ್ನ ಹೇಳೋ ಮುಖಾಂತರ ಈ ಸರ್ಕಾರ ಏನೋ ಸಾಧನೆ ಮಾಡಿದೆ ಅಂತ, ಸಾಧನೆ ಶೂನ್ಯ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಶೂನ್ಯ, ದಲಿತರ ಅಭಿವೃದ್ಧಿ ಶೂನ್ಯ, ಆಸ್ಪತ್ರೆಗಳ ಅಭಿವೃದ್ಧಿ ಶೂನ್ಯ. ಒಟ್ಟಾರೆ ಹೇಳೋದಾದರೆ ಈ ಸರ್ಕಾರನೇ ಶೂನ್ಯದಲ್ಲಿ ನಡೀತಾ ಇರುವಂಥ ಸರ್ಕಾರ. ಇಂಥ ಕೆಟ್ಟ ಸರ್ಕಾರವನ್ನು ಕಳೆದ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಳಪೆ ಸಾಧನೆಯನ್ನು ಮಾಡಿ ಗವರ್ನರ್ ಕೈಲಿ ನಾವೇನೋ ದೊಡ್ಡ ಚಾಂಪಿಯನ್ ಅಂತ ಹೇಳ್ಕೊಂಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು.